ನಮ್ಮ ಭೂಮಿ ಅಪೇಕ್ಷಾ ಪಾಲಿಗೆ ಬರೀ ಅಕ್ಕ ಅಲ್ಲ, ಅಮ್ಮ ಅಂತಂದ್ರೂ ತಪ್ಪಾಗೋದಿಲ್ಲ. ನಾನು ಅವಳನ್ನು ಹೆತ್ತಿದ್ದೀನಿ ಅಷ್ಟೇ, ಆದರೆ ಅವಳು ಬೆಳವಣಿಗೆನಲ್ಲಿ ಭೂಮಿದು ತುಂಬ ದೊಡ್ಡ ಕೈ ಇದೆ. ಅವರಿಬ್ಬರು ಅಕ್ಕ ತಂಗಿರ ಮಧ್ಯ ಎಷ್ಟು ಹೊಂದಾಣಿಕೆ ಇದೆ ಅಂದರೆ ಅವ್ರು ಒಬ್ರನ್ನೊಬ್ರು ಏನಾದರೂ ಬಿಟ್ಕೊಡೋದಿಲ್ಲ. ಅದೆಲ್ಲ ಮುಗ್ದೋಗಿರೋ ಕತೆ. ಇನ್ನು ಮುಂದೆ ನಡೆಯೋದೇ ಬೇರೆ. ಏನು ಯೋಚನೆ ಮಾಡ್ತಿದ್ದೀರಿ? ಏನೂ ಇಲ್ಲ. ಅದು ನೀವು ಭೂಮಿಕಾ ಮತ್ತು ಅಪೇಕ್ಷಾ ಸಂಬಂಧದ ಬಗ್ಗೆ ಹೇಳ್ತಾ ಇದ್ರಲ್ಲ, ಅಕ್ಕ ತಂಗಿ ಅಂದರೆ ಹೀಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಶಕೋರೆ, ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ನನಗೆ ನನ್ನ ಮಕ್ಕಳ ಜೀವನನೂ ಎಲ್ಲಿ ನಮ್ಮ ಥರ ಮಿಡ್ಲ್ ಕ್ಲಾಸಲ್ಲೇ ಮುಗ್ದೋಗುತ್ತೋ ಅಂತ ಯೋಚನೆ ಆಗಿತ್ತು. ಆದರೆ ನನ್ನ 3 ಜನ ಮಕ್ಕಳಿಗೆ ನಿಮ್ಮಂಥ ಮನೆ, ನಿಮ್ಮ ಸಂಬಂಧ ಸಿಕ್ಕಿದ್ದು ದೊಡ್ಡ ಅದೃಷ್ಟನೇ. ನಾನು ಅಂದ್ಕೊಂಡಿದ್ದ ಕನಸೆಲ್ಲ ನಿಜ ಆಗ್ತಾ ಇದೆ. ಅದು ನಿಮ್ಮ ಮೂಲಕ ಆಗ್ತಾ ಇದೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್. ಚಾಚೆ, ನಮ್ಮ ಮಧ್ಯೆ ಯಾಕಿಂತ ಮಾತು? ನಿಜ ಹೇಳಬೇಕಂದ್ರೆ ನಿಮ್ಮ ಮಕ್ಕಳನ್ನ ನಮ್ಮ ಮನೆಗೆ ತಂದ್ಕೊಳ್ಳೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ನಿಜವಾಗ್ಲೂ ನಾವು ಅದೃಷ್ಟವಂತರು. ಕಾಫಿ ರೆಡಿ ಆಯ್ತು? ಹಾಂ. ಕೊಡಿ, ನಾ ತಗೊಂಡು. ಅಯ್ಯೋ, ನೀವು ಯಾಕೆ? ಅಯ್ಯೋ ಬಿಡಿ, ಪರವಾಗಿಲ್ಲ, ನಾನು ತಗೊಂಡೋಗಿ ನೀವು ಬಿಸ್ಕೆಟ್ ತಗೊಂಡು. ಹಾಂ ಸರಿ. ನಾವೆಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀವಿ, ನೀವ್ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಹುಷಾರಿಲ್ವಾ? ಹಾಗೆಲ್ಲ ಏನಿಲ್ಲ ಅಳಿ, ಅಂದರೆ ಆರಾಮಾಗೇ ಇದ್ದೀನಿ. ಇಲ್ಲ, ಯಾಕೋ ನರ್ವಸ್ ಆಗಿದ್ದೀರಾ. ನಾವು ಬೆಳಗ್ಗೆ ಬಂದು ಶಾಕ್ ಕೊಟ್ವಲ್ಲ ಅಂತ ಇನ್ನೂ ಆ ಶಾಕಲ್ಲೇ ಇದ್ದೀರಾ ಅನ್ಸುತ್ತೆ. ಮತ್ತಿನ್ನೇನು, ನೀವು ಹಾಕಿರೋ ಬಾಂಬಿಗೆ ಅವ್ರು ಕಂಗಾಲಾಗ್ಬಿಟ್ಟಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ. ಮಾವ, ನಿಮ್ಗೇನು ಗೊಂದಲ ಇಲ್ಲ ಅನ್ಕೋತೀನಿ. ನೀವು ಒಪ್ಕೊಂಡು ತಾಂಬೂಲ ತೊಗೊಂಡ್ರೆ ಗ್ರೀನ್ ಸಿಗ್ನಲ್ ಸಿಗ್ದ ಹಾಗೆ. ತಗೊಳ್ಳಿ ತಾಂಬೂಲ. ಯಾಕೆ ಮಾವ ಸೈಲೆಂಟ್ ಆಗಿದ್ದೀರಾ? ತಗೊಳ್ಳಿ. ಗೌತಮ್ ಅವರೇ, ಅಪ್ಪಾಗಿ ಮದುವೆ ಇಷ್ಟ ಇಲ್ಲ. ಮಾವನಿಗೆ ಮದುವೆ ಇಷ್ಟ ಇಲ್ವಾ? ಅದಕ್ಕೆ ಮದುವೆ ಬಗ್ಗೆ ಇಷ್ಟು ಚರ್ಚೆ ನಡೆದ್ರು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನಿದ್ದಾರೆ. ಹೌದಾ ಮಾವ? ಭೂಮಿಕಾ ಅವ್ರು ಹೇಳ್ತಾರೆ ನಿಜಾನ? ಅಪೇಕ್ಷಾ ಮತ್ತು ಜಯದೇವ್ ಮದುವೆ ನಿಂತೋಯ್ತು ಅಂತನ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಓದಿದೆಯಾ? ಇಲ್ಲದೆ ಇರೋ ತಾಳಿ ಅಂದರೆ ಅದನ್ನು ಅಷ್ಟು ಸುಲಭವಾಗಿ ಕಡೆಗಣಿಸೋದಕ್ಕೂ ಆಗೋದಿಲ್ಲ. ನೀವು ನನ್ನ ಸಮಾಧಾನಕ್ಕೆ 4 ಮಾತು ಹೇಳ್ಬೋದು, ಆದರೆ ವಾಸ್ತವ ಹೇಗಿರುತ್ತೆ ಅನ್ನೋ ಅಂದಾಜು ನನಗಿದೆ. ಈ ಆದರ್ಶಗಳು, ಒಳ್ಳೆಯ ವಿಚಾರಗಳು ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ವಾಸ್ತವ ಬೇರೆ ಥರನೇ ಇರುತ್ತೆ ಅಳಿ. ಅಂದರೆ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ನಾವಾಗಲೇ ಹೇಳಿದಾಗೆ ನಮ್ಮ ಮನಸ್ಸಿನಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ. ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನೀವು ಹಾಗೆ ಹೇಳ್ತೀರಾ ಅಳಿ ಅಂದರೆ, ಆದರೆ ಅದು ಹಾಗಾಗೋದಿಲ್ಲ. ನಮ್ಮನ್ನೆಲ್ಲ ಮುಂಚಿನ ಥರ ಇರೋದಕ್ಕೆ ಬಿಡೋದಿಲ್ಲ ಅದು. ಸ್ವಲ್ಪ ನೀವೇ ಯೋಚನೆ ಮಾಡಿ. ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ಲು ಅಂದರೆ ಪ್ರತಿನಿತ್ಯ ಜಯದೇವ್ ಅವರು ಅವಳನ್ನ ನೋಡಬೇಕಾಗತ್ತೆ. ಅವಳು ಜಯದೇವ್ ಅವ್ರನ್ನ ನೋಡಬೇಕಾಗತ್ತೆ.
ಇಬ್ಬರ ಮನಸ್ಸಲ್ಲೂ ಹಿಂದಿನ ಕಹಿ ಹಾಗೇ ಇರುತ್ತೆ. ನೀವು ಎಷ್ಟೇ ಹೇಳಿದ್ರೂ ಮನಸ್ಸಿನ ಮೂಲೆಯಲ್ಲಿ ಅದಿದ್ದೇ ಇರುತ್ತೆ. ಅದು ಅಷ್ಟು ಸುಲಭ ಮರೆಯೋಕ್ಕಾಗೋದಿಲ್ಲ. ನಾವು ಅಂದ್ಕೊಂಡಷ್ಟು ಚಿಕ್ಕದಲ್ಲ ಅದು. ನೋಡಿ, ನಿಮ್ಗೆ ಯಾರಿಗೂ ಅದರ ಅರಿವು ಇಲ್ಲದೆ ಇರ್ಬೋದು, ಆದರೆ ನನಗಿದೆ. ಒಂದೇ ಒಂದಿನ ಎಲ್ರಿಗೂ ಉಸಿರು ಕಟ್ಟೋ ಥರ ಆಗ್ಬಿಡುತ್ತೆ. ಯಾರಿಗೂ ನಾರ್ಮಲ್ ಆಗಿರೋಕ್ಕಾಗೋದಿಲ್ಲ. ಮನೆ ವಾತಾವರಣ ಹಾಳಾಗೋಗುತ್ತೆ. ನೀವು ಹೇಳೋದು ಸರಿ ಇದೆ ಮಾವ. ಅಪೇಕ್ಷಾಗೆ ನಮ್ಮ ಮನೆ ಕಡೆಯಿಂದ ಅನ್ಯಾಯ ಆಗಿತ್ತು. ಬಟ್ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್. ಇಲ್ಲ ಹೇಳಿ ಅಂದರೆ ಬಹುಶಃ ನಿಮಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ನಾನು ಹೇಳ್ತೀನಿ. ಪಾರ್ಥ ಮತ್ತು ಅಪೇಕ್ಷಾ ಇಬ್ಬರು ಒಬ್ಬರನ್ನೊಬ್ಬರನ್ನ ಮೊದಲಿಂದಾನು ಪ್ರೀತಿಸ್ತಾ ಇದ್ದಾರೆ. ನಾನು ಅವನಿಗೆ ಹೇಳಿದ್ದೆ ಈ ವಿಷಯನ ಮನೆಯಲ್ಲಿ ಯಾರಿಗೂ ಹೇಳಬಾರ್ದು ಅಂತ. ಆದರೆ ಅವನು ನನ್ನ ಮಾತನ್ನು ಮೀರಿ ನಿಮ್ಮ ಹತ್ರ ಹೇಳಿದ್ದಾನೆ. ನೀವೆಲ್ಲರೂ ಸಂಬಂಧ ಕೇಳಿಕೊಂಡು ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದಾನೆ. ನಾನು ಯಾವುದನ್ನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ನೀವಿಬ್ರು ಮುಂಚೆಯಿಂದ ಪ್ರೀತಿ ಮಾಡ್ತಿದ್ರ? ನಿಮ್ಮ ಮಧ್ಯೆ ಇಷ್ಟೆಲ್ಲ ಆಗಿತ್ತಾ? ಇಷ್ಟೇ ಅಲ್ಲ, ನನಗೆ ಇವರಿಬ್ಬರು ಪ್ರೀತಿ ಇಷ್ಟ ಇರಲಿಲ್ಲ. ನಾನು ಅದಕ್ಕೆ ಪಾರ್ಥನ್ಗೆ ಒಂದು ಕೆಲಸ ಕೊಟ್ಟಿದ್ದೆ. ಆ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗಲ್ಲ, ಸೋತು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿಗೆ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ಬೋದು, ಒಂದು ಫುಲ್ ಸ್ಟಾಪ್ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ನನ್ನ ನಿರೀಕ್ಷೆಗೆ ಮೀರಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟ. ನಾನು ಮತ್ತೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋಗಾಯಿತು. ಅವನು ನಾನು ಕೊಟ್ಟ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೋದು, ಆದರೆ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋದಕ್ಕೆ ನಾನು ಸುತಾರಾಮ್ ತಯಾರಿರಲಿಲ್ಲ. ಮತ್ತೆ ಹಾಗೆ ಅವಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಆಗೋದೂ ಇಲ್ಲ. ಯಾಕೆಂದರೆ ಅವನು ನಾನು ಕೊಟ್ಟಿರೋ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು, ಆದರೆ ಮುಂದೆ ಜೀವನ ಅವನಿಗಿಡುವಂಥ ಪರೀಕ್ಷೆಯಲ್ಲಿ ಪಾಸ್ ಆಗೋದು ತುಂಬ ಕಷ್ಟ. ಅದು ತುಂಬ ದೊಡ್ಡದಾಗಿರುತ್ತೆ, ಅಷ್ಟು ಸುಲಭ ಅಲ್ಲ. ನನಗೆ ಭವಿಷ್ಯದ ಚಿಂತೆ ಇದೆ. ದಯವಿಟ್ಟು ನನ್ನ ಆತಂಕ, ನನ್ನ ಕಾಳಜಿನ ಅರ್ಥ ಮಾಡ್ಕೊಳ್ಳಿ. ಇದ್ರ ಹೊರತಾಗಿ ನನಗೆ ನಿಮ್ಮ ಮೇಲಾಗಲಿ ಪಾರ್ಥನ ಮೇಲಾಗಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ, ಕೆಟ್ಟ ಅಭಿಪ್ರಾಯನೂ ಇಲ್ಲ. ಅವರಿಬ್ಬರನ್ನ ದೂರ ಮಾಡ್ತಿರೋ ಸಂಕಟ ನನಗಿದೆ. ಅಷ್ಟೇ ಅಲ್ಲ, ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನೀವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿರೋ ಅನ್ನೋ ನಂಬಿಕೆ ನನಗಿದೆ. ಆದರೆ ನನ್ನ ಆತಂಕ ನನ್ನನ್ನು ತಡೀತಾ ಇದೆ. ನೀವು ಹೇಳಿದಾಗೆ ನೀವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು, ನಿಮ್ಮಗಳ ಮಧ್ಯೆ ಯಾವ ಭಿನ್ನಾಭಿಪ್ರಾಯ ಬರದೇ ಇರ್ಬೋದು. ಆದರೆ ನಮ್ಮ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಎಲ್ಲದಕ್ಕೂ ಎರಡು ಮುಖ ಅಂತ ಇರುತ್ತಲ್ವ, ನಾವೆರಡನ್ನೂ ನೋಡ್ಬೇಕಲ್ವಾ. ಒಳ್ಳೆಯದ್ರ ಜೊತೆ ಕೆಟ್ಟದ್ದು ಇರುತ್ತೆ, ನಾವು ಅದನ್ನು ಗಣನೆಗೆ ತಗೋಬೇಕಾಗತ್ತೆ. ಎಲ್ಲವನ್ನ ಅಳೆದು ತೂಗಿ ಒಂದು ನಿರ್ಧಾರ ತಗೋಬೇಕಾಗತ್ತಲ್ವ. ನೋಡಿ ಅಳಿ, ಅಂದರೆ ನೀವು ಭರವಸೆ ಕೊಟ್ರಿ ಅಂತ ನಾವು ನಮ್ಮ ಮಗಳನ್ನ ನಿಮ್ಮನೆ ಕಳಿಸಿದ್ರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನಾಗತ್ತೆ ಅಂತ ಯೋಚನೆ ಮಾಡಿ. ಈ ಸಮಾಜದಿಂದ ನಾವು ಏನೆಲ್ಲ ಹೇಳಿಸ್ಕೋಬೇಕಾಗತ್ತೆ ಅಂತ ನಿಮಗೆ ಗೊತ್ತಾ? ದುಡ್ಡಿನ ದುರಾಸೆಗೆ, ಶ್ರೀಮಂತಿಕೆಯ ವ್ಯಾಮೋಹಕ್ಕೆ ನಾವು
ನಮ್ಮ ಎಲ್ಲ ಮಕ್ಕಳನ್ನ ಶ್ರೀಮಂತರ ಮನೆಗೆ ಒಂದೇ ಕಡೆ ಕೊಟ್ಟು ಸಂಬಂಧ ಬೆಳೆಸಿದ್ವಿ ಅಂತ ನಮ್ಮನ್ನು ಹೀಯಾಳಿಸುತ್ತೆ ಈ ಸಮಾಜ. ನಮ್ಮನ್ನ ಮಾತಲ್ಲೇ ಗಲ್ಲಿಗೆ ಏರಿಸ್ಬಿಡುತ್ತೆ. 4 ಜನ 4 ಮಾತಾಡ್ತಾರೆ. ಆಮೇಲೆ ನಾನು ನಮ್ಮ ಮನೆಯವರು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅಳಿಯಂದ್ರೆ ನಾವು ಪ್ರಾಣಕ್ಕಿಂತ ಮಾನಕ್ಕೆ ಅಂಜೋರು, ಮಾನನೇ ಬಹಳ ದೊಡ್ಡದು ಅಂತ ನಂಬಿರೋರು. ನಾನು ತುಂಬ ಚಿಕ್ಕವನು, ನಂದು ಒಂದು ಚಿಕ್ಕ ಪ್ರಪಂಚ. ಅಲ್ಲಿ ನಾನು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನನಗೆ ಬೇರೆ ದಾರಿ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅನ್ಯತಾ ಭಾವಿಸ್ಬೇಡಿ ಪ್ಲೀಸ್. ಅಲ್ಲ ಬೀಗ್ರೆ, ನನ್ನ ಮಾತು ಕೇಳಿ. ಬೀಗ್ರೆ, ಈ ವಿಷಯದಲ್ಲಿ ಚರ್ಚೆ ಬೇಡ. ನಮ್ಗಳ ಸಂಬಂಧ ತುಂಬ ಚೆನ್ನಾಗಿದೆ, ಅದು ಹಾಗೇ ಇರಲಿ. ಅಲ್ಲ ಬೀಗ್ರೆ, ಅಮ್ಮ ಹೊರಡ. ಭೂಮಿ, ಕಂದ ನೀನಾದರೂ ಅಪ್ಪಂಗೆ ಹೇಳಮ್ಮ, ನಿನ್ನ ಮಾತು ಕೇಳ್ತಾರೆ. ಹೇಳಿ ಕಂದ. ಭೂಮಿ, ಏನ್ ಮಾಡ್ತಾ ಇದ್ಯಾ ರೀ? ಭೂಮಿ, ಅಪ್ಪಿ, ಹಳೆಮಯ್ಯ ಹಿಂಗೆ ಕೋಪ ಮಾಡ್ಕೊಡ್ರೆ ಹೆಂಗೋ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಹೇಗ್ ಮಾಮ್ ಸಮಾಧಾನ ಮಾಡ್ಕೊಳ್ಳಿ? ಮಾತಾಡ ನೀನು. ಈ ಮನೆಗೆ ಅಪೇಕ್ಷೆ ಸೊಸೆಯಾಗಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ನನಗಿಂತ ಜಾಸ್ತಿ ಮಾಮ ಹೇಳ್ತಾ ಇದ್ದಿದ್ದು. ಹಾಗಿದ್ದ ಮೇಲೆ ಸಡನ್ ಆಗಿ ಹೇಗೆ ಈ ತರ ಡಿಸಿಷನ್ ತಗೋತಾರೆ? ಅಂಡ್ ಇದಕ್ಕೆ ನಾನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡ್ರು? ನನಗೆ ಬರ್ತಿರೋ ಕೋಪಕ್ಕೆ ಹಳೆಮಯ್ಯ, ನೀನು ಬೇರೆಯವ್ರ ಬಗ್ಗೆ ಕೋಪ ಮಾಡ್ಕೊಂಡಂಗೆ ನಿನ್ನ ಅಮ್ಮನ ಬಗ್ಗೆ ಕೋಪ ಮಾಡ್ಕೊಡ್ರೆ ಹೆಂಗೋ? ಅವಳು ಸಾಮಾನ್ಯದವಳಲ್ಲ ಕಣೋ ನಿನ್ನ ಅಮ್ಮ. ಅವ್ಳಿಗೆ ಏನೇ ಮಾಡಿದ್ರು ಸುಮ್ಮನೆ ಮಾಡಿರಲ್ಲ. ಇವತ್ತಿನ ಬಗ್ಗೆ ಅಲ್ಲ, ಮುಂದೆ 10 ವರ್ಷ ಬಿಟ್ಟರೆ ಏನಾಗಬೇಕು, ಹೇಗಿರಬೇಕು ಅನ್ನೋದನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡಿರ್ತಾಳೆ ಅವಳು. ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಮಾಸ್ಟರ್ ಮೈಂಡ್ ಕಣೋ. ವಾಟ್ ಎವರ್ ನನಗೆ ಒಂದು ಮಾತು ಹೇಳ್ದೇನೆ, ಒಂದು ಚಿಕ್ಕ ಹಿಂಟು ಕೊಡ್ದೇನೆ ಈ ತರ ಕೆಲಸ ಮಾಡ್ಕೊಂಬಂದ್ರೆ ನಾನು ಹೇಗೆ ತಡ್ಕೊಳ್ಳಿ? ಮಾಮ್ಸ್, ನಾನಿರೋ ಜಾಗದಲ್ಲಿ ಒಂದು ನಾನಿರಬೇಕು, ಇಲ್ಲ ನನ್ನ ಶತ್ರುಗಳಿರ್ಬೇಕು. ಇದೊಂದೇ ನನ್ನ ಪಾಲಿಸಿ. ಒಂದು ಕಾಲದಲ್ಲಿ ನಾನು ಇಷ್ಟಪಟ್ಟಿದ್ದ ಹುಡುಗಿ ಮಾಂಸವಳು, ಇವಾಗ ನನ್ನ ಎಕ್ಸ್ ಲವರ್, ಮಾಜಿ ಲವರ್ ಅಂತವಳನ್ನ ಮನೆ ಸೊಸೆ ಮಾಡ್ಕೊಳ್ಳೋಕೆ ಅಂತ ಹೇಗೆ ಮಾಂಸ ಯೋಚನೆ ಮಾಡ್ತಾರೆ ಇವರು? ದಿನ ಬೆಳಗ್ಗೆ ಅವಳ ಮುಖ ನೋಡಿ ನಾನು ಉರ್ಕೊಂಡು ಸಾಯ್ಲಿ ಅಂತನ? ನನಗೆ ಈ ವಿಚಾರ ಯಾಕೆ ಹೇಳಲಿಲ್ಲ ಮುಂಚೆನೆ? ಹಳೆಮಯ್ಯ, ನಿನಗೆ ಅವಳ ಮೇಲೆ 10 ಜನ್ಮಕ್ಕಾಗುವಷ್ಟು ಉರಿ ಕೋಪ ಇರುವಾಗ ಮೊದಲೇ ನಿನ್ನ ಹತ್ರ ಹೆಂಗೆ ಹೇಳಕ್ಕಾಗತ್ತೆ ಇದನ್ನ? ಅದಕ್ಕೆ ಯಾವುದನ್ನು ನಿನ್ನೂವರೆಗೂ ತರದೆ ಗೌಪ್ಯವಾಗಿಟ್ಟಿದ್ದು. ಏನಾದರೂ ಆದ್ರೆ ಅನ್ನೋ ಟೆನ್ಷನ್ನು, ಏನೂ ಆಗದಿರಲಿ ಅನ್ನೋ ಪ್ರಿಕಾಷನ್ ಅಷ್ಟೇ. ಅಂದ್ರೆ ಈ ವಿಚಾರ ನಿನಗೆ ಮುಂಚೆನೆ ಗೊತ್ತಿತ್ತು ನನ್ನ ಹತ್ರ ಹೇಳಿಲ್ಲಲ್ಲ? ಕೆಲಸ ಮಾಡಿದೆ ಮಮ್. ಈ ಪಾರ್ಟಿ ಮಾಡೋದಕ್ಕೆ ನಾನು ಬೇಕು, ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಆ ಪಾರ್ಟಿನ. ಕೊನೆಗೂ ನೀನು ಡಬಲ್ ಗೇಮ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಅಳಿಮಯ್ಯ ಅದೇನೋ ಹೇಳ್ತಾರಲ್ಲ, ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತ. ನಾನು ಜಸ್ಟ್ ಕಮೆಂಟ್ರಿ ಕೊಟ್ಟೆ ಕಣ. ಈ ಕಣ್ಣ ಮುಚ್ಚಲೆ ಆಟದಲ್ಲಿ ದೇವ್ರ ರಣೆಗೂ ನಾನಿಲ್ಲ. ನಾನು ನಂಬಬೇಕು. ನನ್ನನ್ನು ನಂಬ್ತಿ ಇನ್ಯಾರ ನಂಬ್ತೀಯ? ನಾನು ನಿನ್ನ ಪಾರ್ಟಿನೇ ಕಣೋ. ನಿನ್ನ ಜೊತೆಗೆ ಪಾರ್ಟಿ ಮಾಡ್ತೀನಿ, ನಿನ್ನ ಪಾರ್ಟಿಗೆ ಬೆಂಬಲ ಕೊಡ್ತೀನಿ. ಹಿತಶತ್ರುಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ನಾನು ನಿನ್ನ ಪಾಲಿಗೆ ಪರ್ಮನೆಂಟ್ ಹಿತೈಷಿ ಕಣೋ ಅಳಿಮಯ್ಯ. ಸಾಕು. ವಾಟ್ ಎವರ್. ಒಂದು ಖುಷಿ ಏನು ಗೊತ್ತಾ?
ಯಾರು ನನ್ನ ಜೊತೆಗೆ ಇಲ್ಲದೆ ಹೋದ್ರು ಈ ವಿಚಾರದಲ್ಲಿ ಆ ದೇವ್ರು ನನ್ನ ಜೊತೆಗಿದೆ. ಆ ದೇವ್ರಿಗೂ ಅಪೇಕ್ಷೆ ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ. ಅದಕ್ಕೇನೆ ಅವ್ರ ಅಪ್ಪನ ಮುಖಾಂತರ ಬಂದು ಈ ಮದುವೆಗೆ ಅಡ್ಡಗೋಡೆಯಾಗಿ ನಿಂತಿದ್ದಾರೆ. ಅಟ್ ಎನಿ ಕಾಸ್ಟ್ ಆ ಅಪೇಕ್ಷೆ ಈ ಮನೆಗೆ ಸೊಸೆಯಾಗಿ ಬರಬಾರ್ದು. ಬರೋದಕ್ಕೆ ನಾನು ಬಿಡೋದು ಇಲ್ಲ. ಜೋರಾಗಿ ಮಳೆ ಬಂದು ನಿಂತಂಗಾಯ್ತು. ಅಲ್ಲ, ಅಪೇಕ್ಷನ್ ಹೆಣ್ಣು ನೋಡಕ್ಕೆ ಹೋಗಿದ್ದಕ್ಕೆ ಈ ಮಟ್ಟಕ್ಕೆ ರಿಯಾಕ್ಟ್ ಮಾಡ್ತಾನೆ. ಅಕಸ್ಮಾತ್ ಮದುವೆನೇ ಫಿಕ್ಸ್ ಆಗಿಬಿಟ್ಟಿದ್ರೆ ಸಮಾಧಾನ ಮಾಡ್ಕೋ ಸಿಸ್ಟರ್. ಹಿಂಗೆ ಉರ್ಕೊಂಡ್ರೆ ಉರಿದು ಹೋಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಎಲ್ಲ ಊರಿಗೂ ಸಮಾಧಾನನೇ ಮದ್ದು, ಸಮಾಧಾನನೇ ಮುಲಾಮು. ಸಿಂಪಲ್ ಆಗಿ ಹೇಳೋದಾದರೆ ಇಂಥ ಸಿಚುವೇಶನ್ನಲ್ಲಿ ಸಮಾಧಾನವೇ ಪ್ರಧಾನ. ಸಮಾಧಾನ ಮಾಡ್ಕೋ ಸಿಸ್ಟರ್. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಇವಳಿಂದ ಎಲ್ಲ ಹಾಳಾಗೋಯ್ತು. ಇವಳು ಕುಮ್ಮಕ್ಕಿಂದಾನೆ ಅವಳ ಅಪ್ಪ ಆ ರೀತಿ ಹೇಳಿದ್ದು. ಲಾಸ್ಟ್ ಮೂಮೆಂಟ್ಗೆ ಕೊಕ್ಕೆ ಹಾಕೋದಂತಾರಲ್ಲ ಹಾಗೆ. ಛೇ, ನನಗೆ ಎಷ್ಟು ಡಿಸಪಾಯಿಂಟ್ ಆಗ್ತಿದೆ ಗೊತ್ತಾ? ಅಯ್ಯೋ ದೇವ್ರೆ, ನೀನೊಂದು ಬಗೆದರೆ ಸೊಸೆಯೊಂದು ಬಗೆದಂತೆ ಅನ್ನೋ ಥರ ಆಗೋಯ್ತಲ್ಲ ನಿನ್ನ ಸ್ಟೋರಿ. ಅವಳು ನನ್ನ ಪಾಲಿಗೆ ದೊಡ್ಡ ತಡೆಗೋಡೆ ಆಗ್ಬಿಟ್ಲು. ಸ್ಮಾಲ್ ಕರೆಕ್ಷನ್, ನಮ್ಮ ಪಾಲಿಗೆ ದೊಡ್ಡ ತಡೆಗೋಡೆ ಪ್ಲಸ್ ದೊಡ್ಡ ತಲೆನೋವು. ಮತ್ತು ನೋಡಿ ತಲೆನೋವು. ಅತ್ತೆ ಏನಿದೆಲ್ಲ? ಯಾಕೆ ಹೇಗೆ ಮಾಡ್ತಿದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ ಅತ್ತೆ, ನಾನು ಯಾವ ಮಕ್ಕಳ ಮದುವೆನೂ ನನ್ನ ಆಸೆ ಪ್ರಕಾರ ನಡೀಲಿಲ್ಲ. ಪಾರ್ಥನ್ ಮದುವೆ ಆದರೂ ನನ್ನ ಆಸೆ ಪ್ರಕಾರ ನಡಿಬೇಕು. ಹಾಗಾಗಿ ಪಾರ್ಥ ಮತ್ತೆ ಅಪೇಕ್ಷಾ ಒಂದಾಗಬಾರ್ದು, ಅವ್ರ ಪ್ರೀತಿಗೆ ನೀನು ಸಪೋರ್ಟ್ ಮಾಡಬಾರ್ದು ಅಂತ ನೀವು ತಾನೇ ನನ್ನ ಹತ್ರ ಮಾತು ತಗೊಂಡ್ರಿ. ಆ ಮಾತು ಕಟ್ಬಿದ್ದು ನಾನು ಅವ್ರಿಗೆ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಈಗ ನೋಡಿದ್ರೆ ನೀವೇ ಅವ್ರಿಗೆ ಮದುವೆ ಮಾಡಕ್ಕೆ ಹೊರಟಿದ್ದೀರಾ. ಯಾಕತ್ತೆ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಏನು ನಿಮ್ಮ ಉದ್ದೇಶ? ಅಣ್ಣ, ಸ್ವಲ್ಪ ಹೊರಗಡೆ ಇರು. ನಾನು ಭೂಮಿಕಾ ಹತ್ರ ಮಾತಾಡಬೇಕು. ಓಕೆ. ಅಣ್ಣ, ಇಲ್ಲಿ ನಡೆಯೋದೆಲ್ಲ ರೆಕಾರ್ಡ್ ಮಾಡ್ಕೊ. ಭೂಮಿಕಾ, ನಿನ್ನ ಸಂಕಟ ನನಗೆ ಅರ್ಥ ಆಗತ್ತಮ್ಮ. ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ಇಷ್ಟೇ ಕೋಪ ಮಾಡ್ಕೋತಿದ್ದೆ. ಆದರೆ ನೀನು ಅನ್ಕೊಂಡ ಹಾಗೆ ನನ್ನ ಮನಸ್ಸಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ಮತ್ತೆ ಯಾಕತ್ತೆ ಹೀಗೆ ಮಾಡಿದ್ರಿ? ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳ್ತೀಯಾ? ಸರಿ ಹೇಳಿ. ಹೌದಮ್ಮ, ನೀನು ಹೇಳಿದಷ್ಟು ನಿಜಾನೇ. ಅಪೇಕ್ಷಾ ಈ ಮನೆ ಸೊಸೆಯಾಗಿ ಬರಬಾರ್ದು. ನಾನು ಇಷ್ಟಪಟ್ಟಿರೋ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ನಾನು ಅಂದ್ಕೊಟ್ಟಿದ್ದೆ. ಆಮೇಲೆ ಪಾರ್ಥ ಬಂದು ನಾನು ಅಪೇಕ್ಷಾನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಅವಳು ಇಲ್ಲದೆ ಬದುಕೋಕ್ಕಾಗಲ್ಲಮ್ಮ, ನಾನು ಸತ್ತೋಗ್ತೀನಿ ಅಂತ ಹೇಳ್ದ. ಈ ಮಾತು ಕೇಳಿ ಯಾವ ತಾಯಿ ತಾನೇ ಸುಮ್ಮನೆ ಇರೋಕ್ಕಾಗತ್ತೆ ಹೇಳು? ಅದಕ್ಕೆ ಅವನ ಅಪೇಕ್ಷೆನ ಮದುವೆ ಆಗಲಿ, ಅವರಿಬ್ಬರು ಚೆನ್ನಾಗಿರಲಿ ಅಂತ ಲಾಸ್ಟ್ ಮೊಮೆಂಟ್ ನಾನು ಈ ನಿರ್ಧಾರಕ್ಕೆ ಬಂದೆ. ನಿನ್ನನ್ನು ಸೇರಿಸಿ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಆಗಿದ್ದೇ ಬೇರೆ. ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋ ಥರ ಆಯಿತು. ಚೆನ್ನಾಗಿ ಡವ್ ಮಾಡ್ತಾವಳೆ ನನ್ನ ಸಿಸ್ಟರು. ನಾವೆಲ್ಲರೂ ಸೇರಿ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ನಿಮ್ಮ ತಂದೆ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅವ್ರು ಆ ರೀತಿ ಮಾತಾಡ್ತಾರೆ ಅಂತ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನೋಡು ಭೂಮಿಕಾ, ಈಗಲೂ ಕಾಲ ಮಿಂಚಿಲ್ಲ. ನೀನು ನಿಮ್ಮ ತಂದೆ ಹತ್ರ ಮಾತಾಡಿದ್ರೆ ನೀನು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು. ಪಾರ್ಥ ಅಪೇಕ್ಷೆ ಒಂದಾಗಬೇಕು ಅಂತ ನಿನ್ನ ಮನಸ್ಸಲ್ಲಿಲ್ವಾ? ನೀನು ನಿಮ್ಮ ಅಪ್ಪನ ಒಪ್ಪಿಸಿದ್ರೆ ಈಗಲೂ ಈ ಮದುವೆ ನಡೆಯುತ್ತೆ. ಮದುವೆ ಆದರೆ ಅವರಿಬ್ರು ಚೆನ್ನಾಗಿರ್ತಾರೆ. ಸ್ವಲ್ಪ ನೋಡಮ್ಮ. ಏನು ಡೈಲಾಗು, ಏನು ಆ್ಯಕ್ಟಿಂಗು ಸಿಸ್ಟರ್ದು. ನೋಡು, ನಿಮ್ಮ ಮನೆಯವರೆಲ್ಲ ತುಂಬ ಸಭ್ಯಸ್ಥರು, ಸಂಸ್ಕಾರ ಇರೋರು.
ಮರ್ಯಾದೆಗೆ ಹಂಜೋರು ಅಂಥವ್ರ ಮನೆ ಮಗಳನ್ನ ನಾನು ಸೊಸೆಯಾಗಿ ತಂದ್ಕೊಳಕ್ಕಾಗ್ತಿಲ್ಲ ಅಂತ ಈಗಲೂ ನನಗೆ ಸಂಕಟ ಆಗ್ತಾ ಇದೆಮ್ಮ. ನೋಡು ಭೂಮಿಕಾ, ಈಗಲೂ ಏನೂ ಕೈ ಮೀರಿ ಹೋಗಿಲ್ಲ. ನೀನು ನಿಮ್ಮ ಅಪ್ಪನ ಹತ್ರ ಮಾತಾಡಿ ಅವ್ರನ್ನ ಒಪ್ಸು. ಇದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ನಿನ್ನ ತಂಗಿನೇ ನಿನಗೆ ಓರ್ಗಿತ್ತಿಯಾಗಿ ಬರಲಿ ಅನ್ನೋದೇ ನನ್ನ ಆಸೆ. ಪ್ಲೀಸ್ ಏನಾದರೂ ಮಾಡು. ನಿನ್ನ ದಮ್ಮಯ್ಯ ಅಂತೀನಿ ಭೂಮಿಕಾ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದವ್ರು ಕ್ಲೀನ್ ಬೋಲ್ಡ್. ನೀವು ಎಷ್ಟು ಕೇಳ್ಕೊಂಡ್ರೂ ಇದು ಸಾಧ್ಯವಾಗದೇ ಇರೋಂಥ ವಿಷಯ. ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಅದೇ ಥರ ಪಾರ್ಥ ಮತ್ತು ಅಪೇಕ್ಷಾ ಈ ವಿಷಯದಲ್ಲಿ ಮೌನವಾಗಿರೋದೇ ಒಳ್ಳೆಯದು. ಮನುಷ್ಯನ ಆಸೆಗೆ ಆಯಸ್ಸು ಕಮ್ಮಿ ಅಂತಾರೆ, ಯಾಕಂದರೆ ಅದು ನೆರವೇರಲ್ಲ. ಅದಕ್ಕೆ ಹಾಗೆ ಈ ಪ್ರೀತಿನೂ ಕೂಡ ಗೊತ್ತಿಲ್ಲದೇನೆ ಒಬ್ರನ್ನೊಬ್ರು ತುಂಬಾ ಹಚ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ನೆರವೇರಲ್ಲ ಅಂತ ಗೊತ್ತಾದಾಗ ಎಲ್ಲರ ಮುಂದೆ ಕಣ್ಣೀರು ಹಾಕ್ತಾರೆ. ನಾವು ಆ ಕಣ್ಣೀರಿಗೆ ಕರಗಿದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾವೇ ಕಾರಣ ಆಗ್ತೀವಿ. ಆಗ ಎರಡೂ ಮನೆಯವರು ಸಾಯೋವರೆಗೂ ನೋವು ಅನುಭವಿಸೋ ಬದಲು ಈಗ ಇವರು ಸ್ವಲ್ಪ ನೋವು ಅನುಭವಿಸೋದು ದೊಡ್ಡದಲ್ಲ ಅಲ್ವತ್ತೆ? ಅದಕ್ಕೆ ಹೇಳ್ತಿದೆ ಈ ಮದುವೆ ನಡೆಯಲ್ಲ. ಅಲ್ಲ, ನಡೆದಿದ್ದೆಲ್ಲ ನೀಟಾಗಿ ರೆಕಾರ್ಡ್ ಮಾಡಿದೆ ತಾನೆ? ಹೌದು ಸಿಸ್ಟರ್, ಈ ಡೈಲಾಗ್ ಹೊಡೆಯೋದಕ್ಕೆ ಶುರು ಮಾಡಿದಾಗಿನಿಂದ ಎಲ್ಲವೂ ರೆಕಾರ್ಡ್ ಆಗಿದೆ. ಮುಂದಕ್ಕಿದು ತುಂಬ ಕೆಲ್ಸಕ್ಕೆ ಬರುತ್ತೆ. ಸೇಫಾಗಿಟ್ಕೋ.